ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ನ ಸರ್ಫೇಸ್ ಕಮಾಂಡಲ್ಲಿರುವಂತಹ ಸಿಂಪಲ್ ಕಮೆಂಟ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ನೋಡಿ ಸ್ನೇಹಿತರೆ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡಿದ್ದೀವಲ್ಲ ಸಾಲಿಡಲ್ಲಿ, ಸೊ ಅದೇ ರೀತಿ ಇಲ್ಲಿ ಕೂಡ ಇರುತ್ತೆ. ಬಟ್ ನಮಗಿಲ್ಲಿ ಸಾಲಿಡ್ ಕ್ರಿಯೇಟ್ ಆಗಿ ಬರೋಂಗಿಲ್ಲ, ಸರ್ಫೇಸ್ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಹಾಗಾದರೆ ಮೊದಲನೇ ಕಮಾಂಡ್ ಸಿಲಿಂಡರ್. ಸೊ ನೋಡಿ ಸ್ನೇಹಿತರೆ, ಸಿಲಿಂಡರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೇಮ್ ಇಲ್ಲಿ ಟೈಪಲ್ಲಿ ಸಾಲಿಡ್, ಸರ್ಫೇಸ್ ಆ್ಯಂಡ್ ಮೆಥಡ್ ಅಂತೇಳಿರುತ್ತೆ, ಮೆಶ್ ಅಂತೇಳಿರುತ್ತೆ. ಅದೇ ರೀತಿ ಮೆಥಡಲ್ಲಿ ಮ್ಯಾನ್ಯುವಲ್, ಟ್ಯಾನ್ಜೆಂಟ್ ಆ್ಯಂಡ್ ಆರ್ಕ್ ಅಂತೇಳಿ 3 ಆಪ್ಷನ್ಸ್ ಇರುತ್ತೆ. ಸೊ ಅಗೇನ್ ಡೈಮೆನ್ಷನ್ ಸೇಮ್, ರೇಡಿಯಸ್ ಆ್ಯಂಡ್ ಹೈಟನ್ನು ಕೊಟ್ಟಿರುತ್ತಾನೆ. ಆ್ಯಂಡ್ ಸ್ವೀಪ್ ಆ್ಯಂಗಲಲ್ಲಿ ಸ್ಟಾರ್ಟ್ ಮತ್ತು ಎಂಡ್ ಆ್ಯಂಡ್ ಆ್ಯಕ್ಸಿಸ್ ಎಕ್ಸ್, ವೈ, ಜೆಡ್ ಆ್ಯಂಡ್ ವೆಕ್ಟರ್ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಡೈರೆಕ್ಷನ್ಸ್. ಸೊ ಇವು ನೋಡಿ ಸ್ನೇಹಿತರೆ, ಎಂಟರ್ ದ ಸೆಂಟರ್ ಪಾಯಿಂಟ್ ಅಂತೇಳಿ ಕೇಳ್ತಾ ಇದೆ. ಸೊ ಸೆಂಟರ್ ಪಾಯಿಂಟ್ ಕೊಟ್ಟು ಸೊ ನಾವು ರೇಡಿಯಸ್ ವ್ಯಾಲ್ಯೂಸನ್ನು ಫಸ್ಟಿಗೆ ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ ಹೈಟ್, ಈ ಒಂದು ಸಿಲಿಂಡರ್ನ ಹೈಟನ್ನು ನಾವು ಕೊಡಬೇಕು. ಸೊ ಈ ರೀತಿ ಸಿಂಪಲಾಗಿ ನಾವು ಮಾಡೆಲ್ಸನ್ನು ಕ್ರಿಯೇಟ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್ ಸಿಲಿಂಡರ್ ಕಮಾಂಡ್. ಸೊ ನೋಡಿ ಸ್ನೇಹಿತರೆ, ಸೊ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಸೊ ಹ್ಯಾಸ್ ಇಟ್ ಈಸ್ ಅದೇ ಇಲ್ಲಿರುತ್ತೆ. ಸಿಂಪಲಾಗಿ ನೀವು ರೇಡಿಯಸ್ ವ್ಯಾಲ್ಯೂಸ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ರೇಡಿಯಸ್ ವ್ಯಾಲ್ಯೂಸನ್ನು ಕೊಡಿ, ಚೇಂಜ್ ಆಗುತ್ತೆ. ಆ್ಯಂಡ್ ಈ ಲಾಕ್ ಸಿಂಬಲ್ ಯೂಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಡ್ರಾ ಮಾಡುವಂತಹ ಡೈಗ್ರಾಮ್ ಆಟೋಮೆಟಿಕ್ಕಾಗಿ 20 ರೇಡಿಯಸ್ಗೆ ಡ್ರಾ ಆಗುತ್ತೆ. ಆ್ಯಂಡ್ ಈ ಕಮಾಂಡನ್ನು ಯೂಸ್ ಮಾಡಿಕೊಂಡು ನೀವು ರೇಡಿಯಸನ್ನು ಮಾಡಿಫೈ ಮಾಡ್ಬೋದು, ರೈಟ್. ಸೊ ಅದೇ ರೀತಿ ಹೈಟನ್ನು ಕೊಟ್ಟಿದ್ದಾನೆ. ಸೊ ಹೈಟನ್ನು ನೀವು ಇಲ್ಲಿಂದ ವ್ಯಾಲ್ಯೂಸಲ್ಲಿ ಕೂಡ ಕೊಡ್ಬೋದು. ಸೊ ರೈಟ್, ಸೊ ನಾನು ಇವಾಗ 40 mm ಕೊಡ್ತಾ ಇದ್ದೀನಿ. ಸೊ ಇದಾದಮೇಲೆ ಅಗೇನ್ ಲಾಗ್ ಸಿಂಬಲ್ ಆ್ಯಂಡ್ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡಿಕೊಂಡು ನೀವು ರೇಡಿಯಸನ್ನು ಮಾಡಿಫಿಕೇಷನ್ ಕೂಡ ಮಾಡ್ಬೋದು. ಸೊ ಇದು ಬಂದು ಡೈಮೆನ್ಷನ್ಸಲ್ಲಿ. ಸೊ ಇದಾದಮೇಲೆ ನಮಗೆ ಸ್ವೀಪ್ ಆ್ಯಂಗಲ್ ಕೊಟ್ಟಿದ್ದಾನೆ. ಸ್ವೀಪ್ ಆ್ಯಂಗಲ್ ಸೇಮ್ ಸ್ಟಾರ್ಟ್ ಆ್ಯಂಗಲ್ ಮತ್ತು ಎಂಡ್ ಆ್ಯಂಗಲ್ 2 ಆಪ್ಷನ್ಸ್ ಇರುತ್ತೆ. ಸೊ ಸ್ಟಾರ್ಟ್ ಆ್ಯಂಗಲ್ ನೀವು ವ್ಯಾಲ್ಯೂಸ್ ಕೊಟ್ಟಾಗ ಸೊ ನಮಗೆ ಇಲ್ಲಿ ಗ್ರೀನ್ ಏರೋ ಮಾರ್ಕಲ್ಲಿ ಗ್ಯಾಪ್ ಅನ್ನೊಂದು ಕ್ರಿಯೇಟ್ ಆಗಿ ಬರುತ್ತೆ. ಆ್ಯಂಡ್ ಎಂಡಲ್ಲಿ, ಸೊ ಎಂಡಲ್ಲಿ ಕೊಟ್ಟಾಗ 360 ಮ್ಯಾಕ್ಸಿಮಮ್. ಸೊ 360 ಬಿಲೋಸಲ್ಲಿ ನೀವು ಎಂಡಲ್ಲಿ ವ್ಯಾಲ್ಯೂಸನ್ನು ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ ನಮಗೆ ಆ್ಯಕ್ಸಿಸ್ ಕೊಟ್ಟಿದ್ದಾನೆ ಆ್ಯಂಡ್ ಡೈರೆಕ್ಷನ್ಸ್, ನಮಗೆ ಯಾವ ಕಡೆ ಡೈರೆಕ್ಷನ್ ಬೇಕಲ್ಲ ಸೊ ಆ ರೀತಿ ಡೈರೆಕ್ಷನ್ಸಲ್ಲಿ ನಾವು ಸೆಟ್ ಮಾಡ್ಬೋದು. ಸೊ ಇದು ಬಂದು ಸಿಲಿಂಡರ್. ಸೊ ನೋಡಿ, ಇವಾಗ ಸಾಲಿಡ್ ಮತ್ತು ಸಿಲಿಂಡರ್ಗೆ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ಸರ್ಫೇಸ್ ಅನ್ನೋದು ನಮಗೆ ನೋಡಿ, ಸರ್ಫೇಸಿಗೆ ಏನು ಡಿಫ್ರೆನ್ಸ್ ಅಂದರೆ ಸಿಂಪಲಾಗಿ ಇದು ನಾವು ಈಚ್ ಲೇಯರ್ ಸಿಂಗಲ್ ಪಾರ್ಟ್ ಆಗಿ ಕ್ರಿಯೇಟ್ ಆಗಿಬರುತ್ತೆ ನೋಡಿ. ಸೊ ಮೇಲೆ ಟಾಪ್ ಪೋರ್ಷನ್ ನೀವು ಡಿಲೀಟ್ ಮಾಡ್ಬೋದು ಆ್ಯಂಡ್ ಸೈಡಲ್ಲಿರುವಂತಹ ಪೋರ್ಷನ್ ಡಿಲೀಟ್ ಮಾಡ್ಬೋದು ಈ ರೀತಿ. ಬಟ್ ಸಾಲಿಡಲ್ಲಿ ನೀವು ಈ ರೀತಿ ಒಂದು ಫೇಸಸನ್ನು ಡಿಲೀಟ್ ಮಾಡೋದಕ್ಕೆ ಬರೋದಿಲ್ಲ, ಅದು ಸಿಂಗಲ್ ಎಂಟಿಟಿಯಾಗಿ ಕ್ರಿಯೇಟ್ ಆಗಿಬಿಡ್ತಾರೆ. ಸೊ ಬಟ್ ಇದು ನಮಗೆ ಈಚ್ ಲೇಯರಲ್ಲಿ ಡಿಫ್ರೆಂಟ್ ಫಾರ್ಮ್ ಆಗಿ ಬರುತ್ತೆ. ಸೊ ಇದಾದಮೇಲೆ ಬ್ಲಾಕ್. ಸೊ ಬ್ಲಾಕ್ ಕೂಡ ಸ್ನೇಹಿತರೆ, ಸೊ ನಾವು ಪ್ರಿವಿಯಸ್ಸಲ್ಲಿ ಏನು ಡಿಸ್ಕಷನ್ ಮಾಡಿದಿಲ್ಲ ಅದೇ ರೀತಿ ಇರುತ್ತೆ. ಬಟ್ ನಮಗಿಲ್ಲಿ ಫೇಸಸ್, ಈಚ್ ಫೇಸಸ್ ಸಿಂಗಲ್ ಲೇಯರಲ್ಲಿ ಕನ್ವರ್ಟ್ ಆಗಿ ಬರುತ್ತೆ. ಸೊ ಇವಾಗ ಸೆಂಟರ್ ಪಾಯಿಂಟ್ ಕೊಡ್ತಾ ಇದ್ದೀನಿ. ಸೊ ಇದಾದಮೇಲೆ ನಾವು ಥಿಕ್ನೆಸ್ಸನ್ನು ಕೊಡಬೇಕಾಗುತ್ತೆ, ರೈಟ್. ಸೇಮ್ ಸೊ ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡ್ತೀನಿ. ಸೊ ಇವಾಗ ನೋಡ್ಬೋದು ಸ್ನೇಹಿತರೆ, ಇಲ್ಲಿಂದ ಸಿಂಪಲಾಗಿ ನಾವು ಸರ್ಫೇಸ್ ಅನ್ನೋದು ಕ್ರಿಯೇಟ್ ಆಗಿ ಬಂದಿರುತ್ತೆ ಆಟೋಮೆಟಿಕ್ಕಾಗಿ. ಸೊ ನೀವು ಇಲ್ಲಿ ಒರಿಜಿನ್ ಪಾಯಿಂಟನ್ನು ನೀವು ಇಲ್ಲಿಂದ ಚೇಂಜ್ ಮಾಡ್ಬೋದು, ರೈಟ್. ಸೊ ಈ ರೀತಿ ನೀವು ಯಾವ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ತಿರಲ್ಲ ಆ ಪಾಯಿಂಟ್ ನಮಗೆ ಒರಿಜಿನ್ ಪಾಯಿಂಟ್ ಆಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಹೈಟ್, ವಿಡ್ತ್ ಆ್ಯಂಡ್ ಲೆಂತ್ ಆಪ್ಷನ್ಸ್ ಕೊಟ್ಟಿದ್ದಾನೆ, ರೈಟ್. ಸೊ ಅದೇ ರೀತಿ ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸ್ ಬೇಕಂದರೆ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಬೇಕಂದರೆ ವೈ ಆ್ಯಂಡ್ ಜೆಡ್ ಆ್ಯಕ್ಸಿಸ್ ಬೇಕಂದರೆ ಜೆಡ್ ಆ್ಯಕ್ಸಿಸ್. ಸೊ ಅದೇ ರೀತಿ ಡೈರೆಕ್ಷನ್ಸ್ ಕೊಟ್ಟಿದ್ದಾನೆ, ಸೆಲೆಕ್ಟೆಡ್, ಅಪೋಸಿಟ್ ಆ್ಯಂಡ್ ಬೋತ್ ಅಂತೇಳಿ. ಸೊ ರೈಟ್, ಇದೇ ರೀತಿ ಸಿಂಪಲ್ಲಾಗಿ ನಾವು ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಬೋದು. ಸೊ ಇವಾಗ ನೋಡಿ ಸ್ನೇಹಿತರೆ, ಈಚ್ ಫೇಸ್ ನಮಗೆ ಸೊ ನೋಡಿ ಟೋಟಲಾಗಿ 6 ಫೇಸಸ್ ನಾವು ಸಪ್ರೇಟಾಗಿ ಡಿಲೀಟ್ ಮಾಡ್ಬೋದು ಇವಾಗ. ಸೊ ನಾವು ಟಾಪಲ್ಲಿ ಡಿಲೀಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸೈಡಲ್ಲಿ ಡಿಲೀಟ್ ಮಾಡ್ತಾಯಿದ್ದೀನಿ. ಬಟ್ ಸಾಲಿಡಲ್ಲಿ ಈ ರೀತಿ ಡಿಲೀಟ್ ಮಾಡೋದಕ್ಕೆ ಬರೋದಿಲ್ಲ, ಇದು ನಮಗೆ ಸರ್ಫೇಸ್ ಆಗಿ ಡ್ರಾ ಆಗಿ ಬಂದಿರುತ್ತೆ, ರೈಟ್. ಸೊ ಇದೇ ರೀತಿ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ಸ್ಪೇರ್ ಇದೆ. ಸೊ ಅದು ಕೂಡ ಸಿಂಪಲ್, ನಾವು ಪ್ರಿವಿಯಸ್ಸಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದಲ್ಲ ಅದೇ ರೀತಿ ಇರುತ್ತೆ. ಸೊ ಇವಾಗ ಸ್ಪೇರ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸಿಂಪಲ್ ಸೆಂಟ್ರ್ ಪಾಯಿಂಟನ್ನು ಕೊಡಬೇಕು ಆ್ಯಂಡ್ ಈ ರೀತಿ ಡ್ರ್ಯಾಗ್ ಮಾಡಿದರೆ ಸಾಕು. ಸೊ ನಮಗೆ ಈ ರೀತಿ ಒಂದು ಸರ್ಫೇಸ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಇದರಲ್ಲಿ ರೇಡಿಯಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಸೊ ರೇಡಿಯಸ್ ವ್ಯಾಲ್ಯೂಸನ್ನು ನೀವು ಚೇಂಜ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಸ್ಟಾರ್ಟ್ ಆ್ಯಂಗಲ್ ಕೊಟ್ಟಿದ್ದಾನೆ, ಸ್ವೀಪ್ ಆ್ಯಂಗಲ್ಸ್, ಸ್ಟಾರ್ಟ್ ಆ್ಯಂಡ್ ಎಂಡ್ ಆ್ಯಂಗಲ್ಸನ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿಂದ ನೀವು ಸಿಂಪಲಾಗಿ ಸ್ವೀಪ್ ಆ್ಯಂಗಲ್ಸನ್ನು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಾದಮೇಲೆ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾನೆ, ಎಕ್ಸ್, ವೈ ಆ್ಯಂಡ್ ಜೆಡ್ ಅಂತೇಳಿ. ಸೊ ನೋಡಿ ಈ ರೀತಿ ಸಿಂಪಲಾಗಿ ನಾವು ಸ್ವೀಪ್ ಆ್ಯಂಗಲ್ ಅಪ್ಲೈ ಮಾಡ್ತೀವಿ. ಆ್ಯಂಡ್ ಆ್ಯಕ್ಸಿಸ್ ಕೊಟ್ಟಿದ್ದಾನೆ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನೀವು ಒಂದು ಬಾಲನ್ನು ಕ್ರಿಯೇಟ್ ಮಾಡ್ಬೋದು ಬೈ ಯೂಸಿಂಗ್ ಈ ಒಂದು ಸ್ಪೇರ್ ಅನ್ನೋದು ಆಪ್ಷನ್ಸನ್ನು, ರೈಟ್. ಸೊ ನೀವು ಇಲ್ಲಿ ರೇಟ್ ಮಾಡಿದಾಗ ಸೊ ಇನ್ಸೈಡಲ್ಲಿ ನಮಗೆ ಈ ರೀತಿ ಎಮ್ ಟಿ ಇರುವಂತಹ ಒಂದು ಬಾಲ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ.
ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಆಪ್ಷನ್ಸ್ ಬಂದು ಕೋನ್ ಅಂತಿದೆ. ಸೊ ಕೋನ್ ಸಿಂಪಲ್ ಸ್ನೇಹಿತರೆ. ಸೊ ಫಸ್ಟಿಗೆ ನಾವು ಸೆಂಟ್ರ್ ಪಾಯಿಂಟನ್ನು ಕೊಡಬೇಕಾಗುತ್ತೆ. ಇದಾದಮೇಲೆ ರೇಡಿಯಸ್ ಪಾಯಿಂಟ್ ಅಥವಾ ಬೇಸ್ ಪಾಯಿಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕೋನ್ ಹೈಟನ್ನು ನಾವು ಕೊಡಬೇಕಾಗುತ್ತೆ. ಸೊ ನೋಡಿ ಸ್ನೇಹಿತರೆ, ಟೈಪಲ್ಲಿ ಸರ್ಫೇಸ್ ಅಂತೇಳಿ ಆಟೋಮೆಟಿಕ್ಕಾಗಿ ನಮಗೆ ಸೆಲೆಕ್ಟ್ ಆಗಿ ಬಂದಿರುತ್ತೆ. ಸೊ ಇದಾದಮೇಲೆ ನಮಗೆ ಇಲ್ಲಿ ಬೇಸ್ ರೇಡಿಯಸ್ ಕೊಟ್ಟಿದ್ದಾನೆ ಆ್ಯಂಡ್ ಹೈಟ್ ಕೊಟ್ಟಿದ್ದಾನೆ, ರೈಟ್. ಸೊ ಬೇಸ್ ರೇಡಿಯಸ್ ಅಂದರೆ ಬಾಟಮಲ್ಲಿರುವಂತಹ ರೇಡಿಯಸ್ ನೋಡಿ, ಈ ರೀತಿ ನೀವು ಜಾಸ್ತಿ ಇಂಕ್ರೀಸ್ ಮಾಡಿದಂಗೆ ನಿಮಗೆಲ್ಲ ಗೊತ್ತಾಗುತ್ತೆ, ರೈಟ್. ಸೊ ಇದು ಬೇಸ್ ಆಯಿತು. ಅದಾದಮೇಲೆ ಹೈಟ್, ಸೊ ಹೈಟ್ ವ್ಯಾಲ್ಯೂಸ್ ಒಂದು 50 mm ಕೊಡ್ತಾಯಿದ್ದೀನಿ. ಸೊ ಇದಾದಮೇಲೆ ಟಾಪಲ್ಲಿ ನೋಡಿ, ಸೊ ಟಾಪಲ್ಲಿ ನಿಮಗೆ ರೇಡಿಯಸ್ ಬೇಕಂದರೆ ಸೊ ಟಾಪ್ ರೇಡಿಯಸ್ ಕೂಡ ಕೊಡ್ಬೋದು. ಆ್ಯಂಡ್ ಟಾಪಲ್ಲಿ ಆದಮೇಲೆ ಆ್ಯಂಗಲ್ ಕೂಡ ಕೊಟ್ಟಿದ್ದಾನೆ. ಸೊ ಆ್ಯಂಗಲ್ ಕೂಡ ಚೇಂಜ್ ಮಾಡ್ಬೋದು ನೀವು. ಸೊ ಇದಾದಮೇಲೆ ನಮಗೆ ಸ್ವೀಪ್ ಆ್ಯಂಗಲ್ ಕೊಟ್ಟಿದ್ದಾನೆ, ರೈಟ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಯಾರ್ಯಾರು ಅಬ್ಸರ್ವ್ ಮಾಡಿದ್ರು ಅವ್ರಿಗೆ ಅಂತೂ ಕಂಪಲ್ಸರಿ ಡೀಟೇಲಾಗಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ಟೋರಸ್ ಅಂತೇಳಿ ಬರುತ್ತೆ, ಅದು ಕೂಡ ಸಿಂಪಲ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೇನೋ ಅದೇ ರೀತಿ ಇರುತ್ತೆ. ಸೊ ಇಲ್ಲಿ ಡೈರೆಕ್ಷನ್ಸ್ ನೋಡ್ಬೋದು, ನಮಗೆ ಸೆಲೆಕ್ಟೆಡ್ ಅಪೋಸಿಟ್ ಆ್ಯಂಡ್ ಬೋತ್ ಸೈಡ್ ಅಂತೇಳಿ ಆಪ್ಷನ್ಸ್ ಇರುತ್ತೆ, ರೈಟ್. ಸೊ ಈ ರೀತಿ ನಾವು ಸಿಂಪಲಾಗಿ ಸರ್ಫೇಸ್ ಅನ್ನೋದು ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಾವು ಈ ರೀತಿ ಒಂದು ಟ್ಯೂಬನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸಿಂಪಲ್ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್. ಸೊ ಇದಾದಮೇಲೆ ಥರ್ಡ್ ಪಾಯಿಂಟ್. ಸೊ ಇಲ್ಲಿ 3 ಪಾಯಿಂಟನ್ನು ನಾವು ಕೊಡಬೇಕಾಗುತ್ತೆ. ಸೊ ಇದರಲ್ಲಿ ಏನಿಲ್ಲ, ಸಿಂಪಲ್ ನಮಗೆ ಮೇಜರ್ ಡೈಮೆನ್ಷನ್ ಆ್ಯಂಡ್ ಮೈನರ್ ಡೈಮೆನ್ಷನ್ಸ್ ಯಾವುದು ಅಂತೇಳಿ ನಮಗೆ ಗೊತ್ತಾಗಬೇಕು. ಸೊ ನೋಡಿ ಇವಾಗ ಎನ್ಲಾರ್ಜ್ ಆಗ್ತಾ ಇದೆ. ಸೊ ಇಲ್ಲಿ ಮೇಜರಲ್ಲಿ ಕೊಟ್ಟಾಗ ಸೊ ಅಂದರೆ ಔಟ್ ಸೈಡಲ್ಲಿ ಇದಾಗ್ತಾ ಇದೆ. ಆ್ಯಂಡ್ ಮೈನರ್ ಕೊಟ್ಟಾಗ ಇದು ಡಯಾಮೀಟರ್ ಏನಿದೆಲ್ಲ, ಸೊ ಟ್ಯೂಬ್ನ ಡಯಾಮೀಟರ್ ಅನ್ನೋದು ನಮಗೆ ಎನ್ಲಾರ್ಜ್ ಆ್ಯಂಡ್ ಡಿಕ್ರೀಸ್ ಅನ್ನೋದು ಆಗುತ್ತೆ, ರೈಟ್. ಸೊ ಇದಿಷ್ಟೇ ಸಿಂಪಲ್ ಆಗಿರುವಂತಹ ಕ್ಲಾಸ್ ಇದು. ಸೊ ನಿಮಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಕ್ರಿಯೇಟ್ ಕಮೆಂಡಲ್ಲಿರುವಂತಹ ಎಲ್ಲ ಕಮೆಂಟ್ಸ್ಗಳ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ರೈಟ್. ಸೊ ಈ ರೀತಿ ನಾವು ಮೇಜರ್ ಆ್ಯಂಡ್ ಮೈನರ್ ಡಯಾಮೀಟರ್ ಇರುತ್ತೆ. ಇದಾದಮೇಲೆ ಸ್ವೀಪ್ ಆ್ಯಂಗಲ್ ಕೊಟ್ಟಿದ್ದಾನೆ ಆ್ಯಂಡ್ ಆ್ಯಕ್ಸಿಸ್, ರೈಟ್. ಸೊ ಇದು ಬಂದು ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಈ ಕ್ರಿಯೇಟ್ ಕಮೆಂಡಲ್ಲಿ ಸೊ ಆಪ್ಷನ್ಸ್ ಇರುವಂತಹ ಎಲ್ಲ ಮಾಡೆಲ್ಸ್ಗಳ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸಾಲಿಡ್ ಆ್ಯಂಡ್ ಸರ್ಫೇಸ್ ಮ್ಯಾಕ್ಸಿಮಮ್ ಎಲ್ಲವೂ ಸೇಮ್ ಇರುತ್ತೆ, ರೈಟ್. ಸೊ ಈ ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್.